ಟೌನ್ಶಿಪ್ ನಿರ್ಮಾಣ ಯೋಜನೆಯ ವಿಚಾರ ಇದೀಗ ಸಾಕಷ್ಟು ಜಟಾಪಟಿಗೆ ಕಾರಣವಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ನಾವು ಯಾವುದೇ ಕಾರಣಕ್ಕೂ ಸಹ ಟೌನ್ಶಿಪ್ ನಿರ್ಮಾಣಕ್ಕೆ ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಇದೀಗ ಸಾಕಷ್ಟು ರೈತ ಮಹಿಳೆಯರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಮೇಡಮ್, ಈಗ ನೀವು ಭೂಮಿ ಕೊಡಲ್ಲ ಅಂತ ನಿಂತಿದ್ದೀರಾ, ಏನು ನಿಮ್ಮ ಮೂಲ ಉದ್ದೇಶ? ನಾವು ಹೈನುಗಾರಿಕೆ ರೇಷ್ಮೆ ಮಾಡ್ಕೊಂಡಿದೀವಿ. ಅವ್ರು ಕೊಡೋ 2 ಕೋಟಿಗಿಂತ ನಾವು ರೇಷ್ಮೆನೆ ಬೆಳಿತಾ ಇದೀವಿ. ನಾವು 28 ದಿನಕ್ಕೆ 125 ಮೊಟ್ಟೆ ಮಡಗಿದ್ರೆ 1,20,000 ರೂಪಾಯಿ ದುಡ್ಡು ಬೆಳಿತೀವಿ. ನಾವು 28 ದಿನಕ್ಕೇನೆ ವರ್ಷಕ್ಕೆ 1 ಲಕ್ಷ ಅಂದ್ರೂ ಎಷ್ಟಾಗುತ್ತೆ? ನಾವು ಅವ್ರು ಕೊಡೋ 2 ಕೋಟಿಗಿಂತ ನಾವ್ ಇದ್ರೇನೆ ಸಂಪಾದನೆ ಮಾಡ್ಕೋತೀವಲ್ಲ. ಅದ್ರೇನು ನಮ್ಗೆ 4 ತಲೆಮಾರಿಯಿಂದ ಬಂದಿರೋ ಪಿತ್ರಾರ್ಜಿತ ಆಸ್ತಿ. ಅದ್ರಲ್ಲಿ ನಮ್ಮ ಅತ್ತೆ ಮಾವ ಜೀವಿಸಿ ಅವ್ರ ಮಕ್ಳನ್ನೆಲ್ಲ ಸಾಕಿ ನಮ್ಗ್ ಬಿಟ್ಬಿಟ್ಟು ಹೋಗಿರೋ ಜಮೀನು. ನಾವು ಇವತ್ತು ಜಮೀನ್ ಇದ್ರೆ ನಮ್ ಮಕ್ಳಿಗೂ ಜಮೀನ್ ಬಿಟ್ಬಿಟ್ಟು ಹೋಗ್ಬೋದು. ಅದೇ ಅವ್ರು ಕೊಡೋ 2 ಕೋಟಿ ನಾವು ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ನಾವು ಖರ್ಚು ಮಾಡ್ಬಿಡ್ತೀವಿ, ನಮ್ಮ ಮಕ್ಳನ್ನು ಖರ್ಚು ಮಾಡ್ಬಿಡ್ತಾರೆ, ನಮ್ಮ ಮಕ್ಳಿಗೆ ಬೀದಿ ಪಾಲಾಗ್ಬಿಡ್ತಾರೆ. ನಾವ್ ಅದೇ ಭೂಮಿ ಇರೋದ್ರಿಂದ ನಮ್ಮ ಮಕ್ಳನ್ನ ನಾವ್ ರೈತರಾಗಿದ್ರು ರಾಯಲ್ಲಾಗೇನೆ ಓದಿಸ್ಕೊಂಡು ಸುಖವಾಗೇ ಜೀವನ ನಡೆಸ್ತಾ ಇದೀವಿ. ಏನ್ ಅವ್ರು ಕೊಡೋ ಗ್ಯಾರಂಟಿ ಏನ್ ನಂಬ್ಕೊಂಡಿಲ್ಲ, ಅವ್ರು ಕೊಡೋ ಅನ್ನಭಾಗ್ಯ ನಾವೇನ್ ನಂಬ್ಕೊಂಡಿಲ್ಲ. ಎಲ್ಲ ನಾವು ರೇಷ್ಮೆ ನಾವೇನ್ ಮಾಡ್ತಾ ಇದೀವೋ ಅದ್ರಲ್ಲೇ ನಾವ್ ರಾಯಲ್ಲಾಗೆ ಜೀವನ ಮಾಡ್ತಾ ಇದೀವಿ. ಅವ್ರು ಕೊಡೋ 2 ಕೋಟಿ ನಾವೇನ್ ಕಾಯ್ಕೊಂಡಿಲ್ಲ ಸರ್. ಭೂಮಿ ಕೊಡಲ್ಲ ಸರ್, ಯಾವುದೇ ಕಾರಣಕ್ಕೂ ಕೊಡಲ್ಲ. ಮೇಡಮ್, ಈಗ ಒಂದ್ ಕಡೆ ಭೂಮಿಯನ್ನ ಈಗಾಗಲೇ ಸುತ್ತಲೂ ಎಲ್ಲ ಭೂಮಿನೂ ರೆಡ್ ಝೋನ್ ಮಾಡಿರುವಂತದ್ದು, ನಿಮ್ಗೆ ಬೇರೆ ಯಾವುದಕ್ಕೂ ಸಹ ಅದನ್ನ ಕೆಲ್ಸಕ್ಕೆ ಬಳಸಕ್ ಬರಲ್ಲ ಅನ್ನೋ ಒಂದು ಮಾತಿರುವಂತದ್ದು, ಯಾಕೆ? ಭೂಮಿ ಕೊಡ್ತೀರಾ? ಇಲ್ಲ ಸರ್, ಕೊಡಲ್ಲ. ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಮೇಡಮ್, ಈಗ ಈ ಅಷ್ಟು ಭೂಮಿನೂ ರೆಡ್ ಝೋನ್ ಮಾಡಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬರಲ್ಲ, ಒಂದಿಲ್ಲ ಒಂದಿನ ಈ ಭೂಮಿಯನ್ನು ಕೊಡ್ಲೇಬೇಕು ಅನ್ನೋ ಮಾತುಗಳಿರುವಂತದ್ದು. ರೆಡ್ ಝೋನ್ ಅಂತಾರೆ. ಏನ್ ರೆಡ್ ಝೋನ್ ರೆಡ್ ಝೋನ್ ಮಾಡಿದ್ಮೇಲೆ ನಾವು ಅಭಿವೃದ್ಧಿ ಆಗಿದ್ದೀವಿ. ನಾವ್ ಇನ್ನ ಫಲವತ್ತಾದ ಭೂಮಿಗಳು ಮಾಡ್ಕೊಂಡಿದೀವಿ, ನಾವು ಬೋರ್ ಹಾಕ್ಸ್ತೋ ಮರಗಳು ಮಾಡಿದೀವಿ ಎಲ್ಲ. ಇವಾಗ ಅವಾಗ ಇದು ಬಿಟ್ಟಿದ್ರು, ಏನಂತ ಅಂದ್ರೆ ರಿಜಿಸ್ಟ್ರೇಷನ್ ಬಿಟ್ಟಿದ್ರು. ಅವತ್ತೆಲ್ಲ ಮಾರ್ತಾನೆ ಇರ್ಲಿವೆ ಅವರು. ಅವತ್ ಮಾರ್ಕೊಂಡು ಅವ್ರ ಮದುವೆ ಸೊಪ್ಪನ ಎಲ್ಲ ಮಾಡ್ಲಿವೆ. ಈಗ ಇವರು ಇದ್ರ ಭೂಮಿನ ಕಬ್ಬಿಸ್ಕೊಳ್ಳೋದಕ್ಕಾಗಿ ಅಲ್ಲಿ ರಿಜಿಸ್ಟರ್ ನಿಲ್ಸಿದ್ರು ಇವರು. ರೆಡ್ ಝೋನ್ ಅಂತ ತೆಗಿತಾವ್ರೆ. ರೆಡ್ ಝೋನ್ ಇಂದ ಏನು ತೊಂದರೆ ಆಗಲ್ಲ. ನಾವೇನ್ ಬೆಳೆ ಬೆಳೀತಾ ಇರ್ಲಿವೆ. ನಮ್ ಭೂಮಿ ರೆಡ್ ಝೋನ್ ಮಾಡ್ದಿಂದಾನೆ ಉಳ್ಕೋತು. ಅವತ್ತು 20 ವರ್ಷದಲ್ಲಿ ಕುಮಾರಸ್ವಾಮಿ ರೆಡ್ ಝೋನ್ ಮಾಡ್ದಿಸನೆ ನಮ್ ಭೂಮಿ ಉಳ್ಕೋತು. ಇಲ್ಲ ಅಂದಿದ್ರೆ ಎಲ್ಲ ಪೋಖ್ರಿ ಪುಂಡ್ರಿಗಳು ಎಲ್ಲ ಹಾಕೊಂಡು ತಿನ್ಕೊಂಡ್ಬಿಟ್ಟಿರೋರು ಇಷ್ಟೊತ್ತಿಗೆ. ಅದಾನೆ ಇರೋದಕ್ಕೆ ಅಲ್ಲಿ ಅಷ್ಟು ಬೆಲೆ ಇಲ್ಲಿ ಇಷ್ಟು ಬೆಲೆ ಅಂತ ಭೂಮಿ ಉಳ್ಕೋತು. ಒಳ್ಳೆ ವ್ಯವಸಾಯ ಮಾಡ್ತಾ ಇದೀವಿ, ಒಳ್ಳೆ ಬೆಳೆ ತತ್ತಾ ಇದೀವಿ, ಒಳ್ಳೆ ಫಲವತ್ತಾದ ಭೂಮಿ ಮಾಡಿದೀವಿ. ಇವತ್ತು 3-4 ಪಂಪ್ ಸೆಟ್ ಹಾಕ್ಸಿದೀವಿ. ಇವತ್ತು ಹೆಂಗ್ ಸರ್ ರೆಡ್ ಝೋನ್ ಆಗ್ಬಿಟ್ರೆ ಭೂಮಿಗೆ ವ್ಯಾಲ್ಯೂ ಇಲ್ವೇ ಸರ್? ರೆಡ್ ಝೋನ್ ಅಂದ್ರೆ ಏನ್ ಸರ್? ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಸರ್. ಈಗ ಒಂದ್ ಕಡೆ ನೀವು ಭೂಮಿ ಕೊಡಲ್ಲ ಅಂತೀರಾ, ಇನ್ನೊಂದ್ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೈತರ ಮಧ್ಯೆ ಒಂದು ರಾಜಕೀಯ ಆಗ್ತಾ ಇದೆಯಲ್ಲ? ಹೌದು ಸರ್, ಮೊದಲನೇದಾಗಿ ಇದಂತೂ ಸತ್ಯ. ಈ ಸರ್ಕಾರನೇ ಇದಕ್ಕೆ ಕಾರಣ. ಯಾಕಂದ್ರೆ ನಾವೆಲ್ಲರೂ ಒಂದೇ ಊರಿನವರಾದ್ರೂ ಅಣ್ತಂದಿ ತರ ಬದುಕ್ತಾ ಇದ್ವಿ. ಇವತ್ತು ಈ ಅಕ್ವೇರ್ ಅಂತ ಬಂದಿದ್ರಿಂದ ಎಲ್ಲರೂ ಏನಾಯ್ತು ಅಂದ್ರೆ ನಮ್ಗೇನೆ ವಿಷ ಅಂದ್ರೆ ನಮ್ ತಟ್ಟೆಗೆ ವಿಷ ಆಗ್ತಂಗಾಯ್ತು ಸರ್ಕಾರದವರು. ಇದನ್ನ ಇವಾಗ ಅವರು ತಿನ್ನಕ್ ರೆಡಿ ಆಗಿದ್ದಾರೆ, ನಾವು ತಿನ್ನಕ್ ರೆಡಿ ಇಲ್ಲ ವಿಷನ. ನಾವು ಅನ್ನ ತಿನ್ನಕ್ ಆಗಿರೋರು ಅವ್ರ ವಿಷನೇ ತಿನ್ಬೇಕು ಅಂತ ಇದಾರೆ. ಅವ್ರು ಕೊಟ್ಕೊಳ್ಳಿ ಸರ್, ನಮ್ದೇನ್ ಅಭ್ಯಂತರ ಇಲ್ಲ. ಅವ್ರಿಗೆ ಪಾಪ ರೆಡ್ ಝೋನ್ ಇಂದ ತೊಂದರೆ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಗೆ ರೆಡ್ ಝೋನ್ ಇದಕ್ಕೆ ನಿಜವಾಗ್ಲೂ ಉದ್ದಾರ ಆಗಿದೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ರೆಡ್ ಝೋನ್ ಇರೋದ್ರಿಂದಾನೆ ಇವತ್ತು ರೆಡ್ ಝೋನ್ ಆಗಿದೆಯಲ್ಲ, ಮಳೆ ಆಗ್ತಿಲ್ವಾ, ಬೆಳೆ ಆಗ್ತಿಲ್ವಾ, ಭೂಮಿಗೆ ರೆಡ್ ಝೋನ್ ಅಂತ ನನ್ ಬೆಳೆ ಬರಲ್ಲ ಅಂತ ಹೇಳ್ತಾ ಇದ್ವಿ. ಹಾಕಿರೋ ಬೆಳೆ ಅದೇ ಮಳೆ ಅದೇ ಗಾಳಿ ಅದೇ ಬೆಳಕೆಲ್ಲ ಇದೆ ತಾನೆ. ರೆಡ್ ಝೋನ್ ಅಂದ್ರೆ ಏನ್? ಇವಾಗ ನಾವು ಮಾರ್ಬೇಕಾದವ್ರು ರಿಯಲ್ ಎಸ್ಟೇಟ್ ಮಾಡ್ಬೇಕಾದ್ರೆ ಮಾತ್ರ ರೆಡ್ ಝೋನ್ ಅವ್ರಿಗೆ ಅಡ್ಡ ಆಗಿರೋದು. ನಾವು ಬೆಳೆ ಬೆಳೆಯೋರ್ಗೇನು ಅಡ್ಡ ಆಗಿಲ್ಲ. ನಮ್ಗೆ ಭೂಮಿ ಹೆಂಗಿದೆ ಹಂಗೆ ಇರ್ಲಿ. ನಿಜವಾಗ್ಲೂ ನಮ್ಗೆ ರೆಡ್ ಝೋನ್ ಇದ್ದಷ್ಟು ನಮ್ ಗಂಡಂದ್ರು ಕುಡುಕರು ಸವಾಸ ಮಾಡ್ಕೊಂಡು ಹಾಳ್ ಮಾಡ್ಕೊಳ್ಳೋದು. ಅದೇ ಇವತ್ತು ಆ ಭೂಮಿ ಬಗ್ಗೆ ನಮ್ಗೆ ಬೆಲೆ ಇರೋದ್ರಿಂದ ನಾವ್ ಹೆಣ್ಮಕ್ಳು ಗಂಡ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಎಲ್ಲಾರು ಕುಡ್ಕೊಂಡು ಹಾಳು ಮಾಡ್ಕೊಂಡು ಬರೋದ್ರಿ ಏನಾದ್ರು ನಾವು ದುಡಿದು ತಿಂತೀವಿ, ನಮ್ಮ ಮಕ್ಕಳನ್ನ ಸಾಕ್ತಿವಿ ಅಂತ ನಾವು ಎಲ್ಲರೂ ಕೂಡ ಆರ್ಥಿಕವಾಗಿ ಮುಂದಿದೀವಿ. ಇವಾಗ ಒಂದು ಜಮೀನ್ ಮಾರದೇ ಇರೋದ್ರಿಂದ ನಮ್ದು ಹೇಳ್ಕೊತೀವಿ ಹೆಮ್ಮೆಯಿಂದ, ನಾವು ರೈತರು ರೀ, ನಮ್ಗೂ 2 ಎಕರೆ ಜಮೀನ್ ಇದೆ ಅಂತ ಕೇಳ್ತೀವಿ. ಇವತ್ತು ಜಮೀನ್ ಇರೋರಿಗೆ ವ್ಯಾಲ್ಯೂ ಇರೋದು. ಎಷ್ಟು ಎಕರೆ ಜಮೀನ್ ಇದೆ ಅಂತ ಕೇಳ್ತಾರೆ. ಮೊದಲು ಹೆಣ್ ಕೊಡ್ಬೇಕಾದ್ರೂ ಮುಂಚೆ ಅದೇ ಹೇಳ್ತಿದ್ರು, ಎಷ್ಟು ಎಕರೆ ಜಮೀನ್ ಇದೆ ಅಂತ ಕೇಳ್ತೀವಿ. ಇವತ್ತು ಹಂಗೆ ಕೇಳ್ತಾರೆ. ಇವತ್ತು ನಾವು ಒಂದು ಸೈಟ್ ತೋರಿಸಿದ್ರೆ ಯಾರು ಹೆಣ್ ಕೊಡಲ್ಲ. ಸೈಟ್ಗೋಸ್ಕರ ಊರಲ್ಲಿ ಎಷ್ಟಪ್ಪ ಜಮೀನ್ ಇಕ್ಕಿದೆ ಅಂತಾನೆ ಕೇಳೋದು, ನಿಮ್ದು ಎಷ್ಟು ಎಕರೆ ಇದೆ ಅಂತಾನೆ ಕೇಳೋದು. ಜಮೀನ್ಗೆ ವ್ಯಾಲ್ಯೂ ಇರ್ತು. ರೆಡ್ ಝೋನ್ ಗ್ರೀನ್ ಝೋನ್ ಅಲ್ಲ. ಗ್ರೀನ್ ಝೋನ್ ಇದ್ರು ಬೆಳೆಯೋದೇನೆ, ರೆಡ್ ಝೋನ್ ಇದ್ರು ಬೆಳೆಯೋದೇನೆ. ಆ ಮಾರ್ಕೊಂಡು ತಿನ್ನೋರ್ಗೆ ಮಾತ್ರ ರೆಡ್ ಝೋನ್ ಅಡ್ಡ ಆಗಿರ್ಬೋದು. ನಮಗೆ ಕುಮಾರಣ್ಣ ಅವ್ರು ನಿಜವಾಗ್ಲೂ ನಾನೇನು ಅವ್ರ ಪರವಾಗಿ ಮಾತಾಡ್ತಿಲ್ಲ. ನಾವೇನ್ ಜೆಡಿಎಸ್ ಅಂತ ಇಲ್ಲ, ಇಲ್ಲಿರೋರು ಎಲ್ಲ ಕಾಂಗ್ರೆಸ್ ಇದೀವಿ, ಜೆಡಿಎಸ್ ಇದೀವಿ, ಬಿಜೆಪಿ ನಾವು ಪಕ್ಷಕ್ಕೋಸ್ಕರ ಮಾತಾಡ್ತಿಲ್ಲ. ಆದ್ರೆ ಅವರು ಅವತ್ತು ಮಾಡಿರೋ ಕೆಲಸ ನಿಜವಾಗ್ಲೂ ಒಳ್ಳೇದೇ ನಮ್ಗೆ.
ಸಾಕಷ್ಟು ಸಂಖ್ಯೆಯಲ್ಲಿ ರೈತರನ್ನ ಹೊರಗಡೆಯಿಂದ ಕರ್ಕೊಂಡ್ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೊಂದು ಆರೋಪ ಮಾಡ್ತಾ ಇದ್ದಾರೆ. ಸರ್ ನಾವ್ ಯಾಕೆ ಕರ್ಕೊಬರೋಣ? ಇವಾಗ ನಿಮ್ಗೆ ಅಷ್ಟು ಅನುಮಾನ ಆಯ್ತು ಅಂದ್ರೆ ನಾವು ಆಧಾರ್ ಕಾರ್ಡ್ ಸಮೇತ ಬಂದಿದ್ದೀವಲ್ವಾ, ನಾವು ಪಾಣಿ ಸಮೇತ ಕೂತಿದೀವಿ. ಇವತ್ತು ನೀವು ಮಾಧ್ಯಮದ ಮುಖಾಂತರ ಫೋಟೋ ಸಮೇತ ತಗೊಳ್ಳಿ, ಪ್ರೂವ್ ಮಾಡಿ. ನಾವೇನ್ ಕದ್ದು ಮುಚ್ಚಿ ಅನ್ನ ಕರ್ಕೊಂಡ್ ಬಂದಿರೋ ತೋರಿಸಿ ಇವತ್ತೇ ದಂಡ ನಿಲ್ಲಿಸ್ತೀವಿ. ಆ ತರದವ್ರಿದ್ರೆ ನಮ್ಗೆ ಅಂತ ದರ್ದು ಇಲ್ಲ ಸರ್ ಯಾವ್ದು. ನಾವೆಲ್ಲ ಹಳ್ಳಿಯವರು ಎಲ್ಲ ಜನಗಳನ್ನು 1 ವರ್ಷದಿಂದ ಕೂತಿದ್ದೀವಿ. ಇವತ್ತು ಯಾರನ್ನ ಒಂದು ಮೆಚ್ಚಕ್ಕೋಸ್ಕರ ನಾವೇನ್ ಇಲ್ಲಿ ಇಲ್ಲ ಯಾವ್ದಾರ ಒಂದು ಕುರ್ಚಿಗೋಸ್ಕರ ನಾವೇನ್ ಕೂತ್ಕೊಂಡಿಲ್ಲ. ಅವ್ರನ್ನ ಕರ್ಕೊಂಡ್ ಬಂದು ನಮ್ ಕಡೆ ಸಪೋರ್ಟ್ ಇದೆ, ಮೆಜಾರಿಟಿ ಇದೆ ಅಂತ ತೋರ್ಸಕ್ಕೆ ನಮಗ್ ನಾವೇ ಪ್ರೂವ್ ಮಾಡ್ತೀವಿ. ನಮಗ್ ನಾವೇ ರೈತರಿಗೆ ನಮ್ ಶಕ್ತಿ. ನಮ್ಮನ್ನ ಯಾರು ಕೆಣಕ್ ಬೇಡ. ಈಗ ಹೇಳ್ತಾ ಇದೀವಿ, ನಿಮಗ್ ಬೇಕಾ ಮಾಡಿಸ್ಕೊಳ್ಳಿ, ನಮಗ್ ಬೇಡ ಅನ್ನೋರ್ನ ಬಿಟ್ಬಿಟ್ಟು ಇವಾಗ ಅವ್ರ ಏನ್ 20% 80% ಒಪ್ಕೊಂಡ್ಬಿಡಲ್ಲ. 1 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಮತ್ತೆ 80% ಮಾಡ್ಬೇಕಾಯ್ತು. ಇವಾಗ 1,000 ಎಕರೆ ಜಮೀನ್ ಅಕ್ವೇರ್ ಆಯ್ತು KDBಗೆ. ಅಲ್ಲಿ ತಿಮ್ಮೇಗೌಡ ಅನ್ನೋರೊಬ್ರು ಕೊಟ್ರು, ಅವ್ರಿಗೆ ಸಾಲ ಇತ್ತು, ದರ್ದಿತ್ತು, ಮಾರ್ಕೊಂಡ್ರು. ಅದ್ರಲ್ಲಿ ಬರೀ ಕೇವಲ 10-15 ಜನ ರೈತರದಿತ್ತು. ಈಗ ಅವ್ರು 1,000 ರೌಂಡ್ ಫಿಗರ್ ಮಾಡ್ಬೇಕಾಯ್ತು. ಹಂಗಾಗಿ 10 ಜನ ತಗೊಂಡ್ರು. ನಾವ್ ಅವಾಗ ಯಾರು ಕೇಳಿಲ್ಲ. ಯಾಕಂದ್ರೆ ಆಯಪ್ಪನ ಸ್ವಂತ ಅವನು ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ ಕೂಡ ಹಾಕೊಂಡ್ರು ಅವರು. ನಾವು ರೈತರು, ನಾವು ನಮ್ ಜಮೀನಿಗೆ ಬಂದಾಗ ಮಾತ್ರ ನಾವು ಕೇಳ್ಬೇಕೇ ಹೊರತು ಬೇರೆಯವರು ಬಿಸ್ನೆಸ್ ಮ್ಯಾನ್ ಜಮೀನ್ ಕೇಳಕ್ ನಮ್ಗೇನಿದೆ ಸರ್ ಹಕ್ಕು? ಈಗ ನಮ್ ಜಮೀನ್ ಮೇಲೆ ಬಂದಿದ್ರೆ ನಾವು ಕೇಳ್ತಿದೀವಿ. ಈಗ ಅಲ್ಲಿ 1 ವರ್ಷ 2 ವರ್ಷ ಆಯ್ತಲ್ಲ, ಏನ್ ಅಭಿವೃದ್ಧಿ ಮಾಡಿದ್ರೆ 2 ವರ್ಷದಿಂದ ನೀವು? ಈಗ ಹೇಳ್ಬಿಡ್ತೀರಾ ಸೈಟ್ ಕೊಟ್ಬಿಡ್ತಾ ಇದೀವಿ, ಪಾರ್ಟ್ನರ್ಶಿಪ್ ಮಾಡ್ಕೊಳಕ್ ನಾವೇನ್ ಬಿಸ್ನೆಸ್ ಮ್ಯಾನ್ಗಳ ಇಲ್ಲಿ? ಏನ್ ಪಾಲುದಾರಿಕೆ ಮಾಡ್ಕೊತಾ ಇದ್ದೀರಾ ನೀವು? ನಾವು ಕೇಳಿದೀವ ಪಾಲುದಾರಿಕೆ ಮಾಡ್ಕೊಂಡು ನಮ್ ಕೈಲಿ ನಮಗ್ ಬೇಕಾಗಿಲ್ಲ ರೀ. ನಮ್ ಕಡೆ ಒಂದ್ ಗಾದಿ ಹೇಳ್ತಾರೆ, ಅಕ್ಕಿನ ಕೊಟ್ಬಿಟ್ಟು ಒಂದ್ ಪಾವಲ್ಲಿ ಅಕ್ಕ ನಿಮ್ ಪ್ರಸಾದ ಕೊಡಿ ಅಂತ ಕೈ ಉಟ್ಕೊಂಡು ನಿಂತ್ಕೊಳಕ್ಕೆ ನಮ್ಗೆ ಗ್ರಾಚಾರನ? ನಮ್ ಜಮೀನು ಎಕರೆ ಕೊಟ್ಬಿಟ್ಟು ಸೈಟ್ ಯಾಕೆ ಇಟ್ಕೊಳ್ಳೋಣ? ಇವತ್ತು ಎಕರೆ ಗಟ್ಲೆ ಜಮೀನ್ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಸೈಟ್ ಅಲ್ಲಿ ಪಾಟಲ್ಲಿ ಇಟ್ಕೊಂಡ್ ಕುತ್ಕೊಳ್ಳೋಣ? ರಾಗಿನ ಅಕ್ಕಿ ಬೆಳೆ ಭತ್ತನ ಇಲ್ಲ ತೆಂಗಿನ ಮರ ಪಾಟಲ್ಲಿ ಇಟ್ಕೊಂಡ್ ಬೆಳ್ಸಕ್ಕಾಗತ್ತಾ ಸೈಟ್ ಕೊಡೋದ್ರಲ್ಲಿ? ಯಾವ್ದೇ ಕಾರಣಕ್ಕೂ ನಾವು ರೈತ ಮಹಿಳೆಯರು ಅಷ್ಟೇ ಗಟ್ಟಿಗೆ ನಿಂತ್ಕೋತೀವಿ. ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇದಂತೂ ಸತ್ಯ. ನಮ್ಮ ಶಾಪ ಅಂತ ತಟ್ಟುತ್ತೆ. ನಮ್ಮನ್ನು ಹೊಟ್ಟೆ ಉಳಿಸ್ತು ಸರ್ಕಾರ ಯಾವನು ಉದ್ದಾರ ಆಗ್ಲಿಲ್ಲ, ಉದ್ದಾರ ಆಗೋದು ಇಲ್ಲ ಮುಂದೆ. ಮೇಡಮ್, ಈಗ 80% ರೈತರು ಭೂಮಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಸರ್ಕಾರ ಹೇಳ್ತಾ ಇದೆ. ಏನ್ ಹೇಳ್ತೀರಿ? ನಾವ್ ಯಾವ 80% ಇಲ್ಲ. ನಾವ್ ಬರುದು ನಾವು ಯಾವ ದನ ಆಕಾರ ಎಮ್ಮೆ ಸಾಕೊಂಡು ನಾವು ರೇಷ್ಮೆ ಎಲ್ಲ ಮಡಿಕೊಂಡು ನಾವು ಜೀವನ ಮಾಡ್ತಾವಿ. ಯಾವ 80% ನಮ್ಗೆ ಗೊತ್ತಿಲ್ಲ. ನಾವು ರೈತರುಗಳು ನಮ್ಗೆ 80%